ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾವಣನಿಗೆ 10 ತಲೆಗಳು ಹೇಗೆ ಬಂತು? ರಾವಣನ 10 ತಲೆಗಳ ಹಿಂದಿನ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ರಾವಣನು ಮಹಾಶಿವನ ಭಕ್ತನಾಗಿದ್ದನು. ಅಮರತ್ವವನ್ನು ಪಡೆಯಲು ಸಾಕಷ್ಟು ವರ್ಷಗಳು ತಪಸ್ಸನ್ನು ಮಾಡುತ್ತಾನೆ. ಒಮ್ಮೆ ಶಿವನು ಅವನ ಭಕ್ತಿಯಿಂದ ಪ್ರಭಾವಿತನಾಗಿ ಅವನ ಮುಂದೆ ಪ್ರತ್ಯಕ್ಷನಾಗಿ ಅವನಿಗೆ ವರವನ್ನು ನೀಡುತ್ತಾನೆ. ಅದರ ಭಾಗವಾಗಿ ರಾವಣನು ತನ್ನ ಅಪಾರ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿ 10 ತಲೆಗಳನ್ನು ಪಡೆಯುತ್ತಾನೆ. ರಾವಣನ 10 ತಲೆಗಳು ಪ್ರತಿಯೊಂದೂ ವಿಭಿನ್ನ ಗುಣಗಳನ್ನು ಪ್ರತಿನಿಧಿಸುತ್ತವೆ. ರಾವಣನ ತಲೆಗಳು ವಿವಿಧ ವಿಜ್ಞಾನಗಳ ಕಲೆಗಳು ಮತ್ತು 6 ವಿಜ್ಞಾನಗಳಲ್ಲಿ ಅವನ ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ಅವನ 10 ತಲೆಗಳು ಅವನ ಬಹು ವ್ಯಕ್ತಿತ್ವಗಳನ್ನು ಪ್ರತಿನಿಧಿಸುತ್ತವೆ: ಸೌಮ್ಯತೆ, ಬುದ್ಧಿವಂತಿಕೆ ಮತ್ತು ಹೆಮ್ಮೆ. ರಾವಣನ 10 ತಲೆಗಳು ಅವನು ಎದುರಿಸಿದ ಆಂತರಿಕ ಭೇಟಿಗಳನ್ನು ಪ್ರತಿನಿಧಿಸುತ್ತವೆ: ಅವನ ಜ್ಞಾನ ಮತ್ತು ಅವನ ಗಾಢ ಆಸೆಗಳ ನಡುವೆ. ಪ್ರತಿಯೊಬ್ಬ ತಲೆಯು ಅವನ ವಿಭಿನ್ನ ಸಂಘರ್ಷದ ಆಲೋಚನೆಗಳು ಮತ್ತು ಭಾವನೆಗಳನ್ನು ಪ್ರತಿನಿಧಿಸುತ್ತದೆ. ಅವನ ತಲೆಗಳು ಅವನ ಬುದ್ಧಿವಂತಿಕೆ ಮತ್ತು ಶಕ್ತಿಯ ಸಂಕೇತಗಳಾಗಿವೆ, ಹಾಗೂ ಅವನ ಹೆಮ್ಮೆ ಮತ್ತು ದುರಹಂಕಾರವನ್ನು ಪ್ರತಿಬಿಂಬಿಸುತ್ತವೆ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಷಯ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.